ದಯವಿಟ್ಟು ನೋಡಿ, ವಿದ್ಯಾರಣ್ಯ ಪೊಲೀಸ್ ಸರ್ ಹೇಳೋದು, ಇಬ್ರಾಹಿಂ ಸಾಹೇಬ್ರಿಗೆ ಹೇಳೋದು, ದಯವಿಟ್ಟು ಬೇಗ ಅರೆಸ್ಟ್ ಮಾಡಿ ಅವರನ್ನು. ಯಾಕೆ ಅಂತಂದರೆ ಇದು ಕಾನೂನಲ್ಲಿ ಇದೆ, ಇದೆಯಾ ಇಲ್ಲ ನೀವೇ ಸರ್ಚ್ ಮಾಡಿ ಅಲ್ವಾ. ಮನೆ ಬಾಡಿಗೆದಾರರಿಗೆ ಓನರ್ ಆದವರು ಹಿಂಸೆ, ತಪ್ಪಿಲ್ಲದೆ ಹಿಂಸೆ ಕೊಡಬಾರ್ದು, ಹಿಂಸೆ ಕೊಟ್ಟರೆ ಜೈಲು ಶಿಕ್ಷೆ ಅಂತ. ಇವನು ಏಕಾಏಕಿ ಒಳಗಡೆ ನುಗ್ಗಿ ಹೊಡೆದು ಫೋನ್ ಕಿತ್ಕೊಂಡು ಮನೇಲಿ ದೌರ್ಜನ್ಯವಾಗಿ ದುಡ್ಡು ಒಡವೆ ಎಲ್ಲ ದೋಚ್ಕೊಂಡು 7 ಜನ ಯಾಕ್ರಿ ಬರಬೇಕು? ಅವ್ರ ಸಾಚಾಗಳ, ಅವರಿಂದ ಕಚಡಗಳಂತ ಅವ್ರ ವರ್ತನೆಯಲ್ಲೇ ಗೊತ್ತಾಗ್ತಾ ಇದೆ. ರೌಡಿಗಳ ಥರ, ಗೂಂಡಾಗಳ ಥರ ನುಗ್ಗಿ ಕಳ್ಳರು, ದೊಡ್ಡ ಕಳ್ಳರು. ಇಂಥ ಕಳ್ಳರು ಎಲ್ಲೂ ಇರಲ್ಲ. ದಯವಿಟ್ಟು ಇಬ್ರಾಹಿಂ ಸಾಹೇಬ್ರೆ ಅವ್ರಿಗೆ ಶಿಕ್ಷೆ ಆಗಬೇಕು. ದಯವಿಟ್ಟು ನೋಡಿ, ಯಾಕಂದ್ರೆ ನಿಮ್ಮ ತನಿಖೆ ಮಾಡೋಕ್ಕೆ 1 ವಾರ ತೊಗೊಂಡಿದ್ದೀರಾ, ತನಿಖೆಗಳು ಆಗಿದೆ. ನಿಮಗೆ ಸಾಕ್ಷಿ ಸಮೇತ ನಾನು ವೀಡಿಯೋಗಳೆಲ್ಲ ಕೊಟ್ಟಿದ್ದೀನಿ. ನನ್ನ ಮನೆಗೆ ನುಗ್ಗಿದ್ದಾರೆ, ಬಾಗಿಲಲ್ಲಿ ಬೀದಿ ನಾಯಿಗಳು, ಹುಚ್ಚು ನಾಯಿಗಳ ಥರ ಬಡ್ಕೊತಿದ್ದಾರೆ. ಆ ಓನರು, ಅವಳು ಪಕ್ಕದ ಮನೆ, ಅವಳಿಗೆ ಏನು ಕೆಲಸ ಆಯಿತು? ಅವಳು ಯಾಕೆ ಬರಬೇಕಾಗಿತ್ತು? ಅವಳಿಗೆ ಅವ್ರಿಗೆ ಸಂಬಂಧ ಇದ್ದರೆ ಅವ್ರ ಮನೆಗೆ ಹೋಗಿ ಅವಳ ಹತ್ರ ಇರಬೇಕಿತ್ತು. ಅವಳ ಹತ್ರ ದೂರ್ಕೋಬೇಕಾಗಿತ್ತು. ನಮ್ಮ ಮನೆಯವ್ರು ಯಾಕ್ರಿ ಬಂದರು? ನನ್ನ ಮನೆ ಒಳಗಡೆ ಯಾಕೆ ಬರಬೇಕು? ಈ ಥರ ಯಾಕೆ ಮಾಡಬೇಕು? ಯಾಕೆ ಆಕ್ಷನ್ ತೊಗೊಳ್ತಾ ಇಲ್ಲ? ದಯವಿಟ್ಟು ಬೇಗ ತೊಗೊಂಡು 7 ಜನನ ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ. ಸತ್ಯವಾಗಿ ಹೇಳ್ತಾ ಇದ್ದೀನಿ. ಲೋಕಾಯುಕ್ತಗೆಲ್ಲ ಹೋಗಿ ನಾನು ಸ್ಟೇಷನ್ ಹತ್ರ ಧರಣಿ ಕುತ್ಕೋಬೇಕಾಗತ್ತೆ. ಅರ್ಥ ಮಾಡ್ಕೊಳ್ಳಿ, ನನ್ನ ಬರ್ದಿನ ಅರ್ಥ ಮಾಡ್ಕೊಳ್ಳಿ. ನಾನು ಅನ್ಯಾಯವಾಗಿ ಹೇಳ್ತಿಲ್ಲ. ನಾನು ತುಂಬ ನೊಂದಿದ್ದೀನಿ, ಬೆಂದಿದ್ದೀನಿ. ನನ್ನ ಪಾಡಿಗೆ ನನ್ನ ಕೆಲಸ ಆಯಿತು, ನನ್ನ ಮನೆ ಆಯಿತು. ಒಬ್ಬರ ಮನೆಗೆ ನಾನು ಹೋಗಲ್ಲ, ನನ್ನ ಮನೆಗೆ ಯಾರನ್ನೂ ನಾನು ಸೇರಿಸಲ್ಲ. ಆ ಥರ ಇರುವಾಗ ಇಷ್ಟೊಂದು ಹಿಂಸೆ ಕೊಟ್ಟಿದ್ದಾರಲ್ಲ, ಅವಳಿಗೆ ದುಡ್ಡಿಸ್ಕೊಟ್ರೆ ಒಳ್ಳೆಯವರಿಲ್ಲ ಅಂದರೆ ಕೆಟ್ಟವ್ರು. ಇದು ಯಾವ ನ್ಯಾಯ ರೀ? ಯಾವ ಸರಿ? ಎಲ್ಲ ಓನರ್ಗಳಿಗೆ ಇರ್ತಾರೆ. ದಯವಿಟ್ಟು ಇಬ್ರಾಹಿಂ ಸಾಹೇಬ್ರೆ, ನಿಮ್ಮ ಕೈ ಮುಗಿತೀನಿ, ಅವ್ರನ್ನೆಲ್ಲ ಅರೆಸ್ಟ್ ಮಾಡಲೇಬೇಕು ನೀವು. ಇಲ್ಲ ಅಂತಂದರೆ ನಾನು ಲೋಕಾಯುಕ್ತದಿಂದ ಕರ್ಕೊಬಂದು ನನ್ನ ವಿದ್ಯಾರಣ್ಯಪುರ ಸ್ಟೇಷನ್ ಮುಂದ್ಗಡೆ ಧರಣಿ ಮಾಡಬೇಕಾಗ್ತದೆ. ಆ ಅವಕಾಶ ಕೊಡಬೇಡಿ. ಕಾನೂನು ಏನಿದೆ ಅದರ ಪ್ರಕಾರ ಅವರನ್ನು 7 ಜನನ ಅರೆಸ್ಟ್ ಮಾಡಿ ನನಗೆ ನ್ಯಾಯ ಒದಗಿಸ್ಕೊಡಿ. ಅವ್ರಿಗೆ